ಒಂದು ಕಾಡಿನಲ್ಲಿ ಒಂದು ಬಲಿಷ್ಠ ಸಿಂಹ ವಾಸಿಸುತ್ತಿತ್ತು. ಅದು ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ಭಯ ಹುಟ್ಟಿಸುತ್ತಿತ್ತು. ಒಂದು ದಿನ ಅದು ಬೇಟೆಗೆ ಹೊರಟಿತು. ಅಲ್ಲಿ ಒಂದು ಸುಂದರ ಜಿಂಕೆ ಹುಲ್ಲು ತಿನ್ನುತ್ತಿತ್ತು. ಸಿಂಹ ಅದನ್ನು ನೋಡಿ ಬೇಟೆಯ ಆಸೆಯಿಂದ ಮುಂದೆ ಬಂತು. ಜಿಂಕೆ ದೂರದಲ್ಲಿ ಚಲನೆಯ ಶಬ್ದವನ್ನು ಕೇಳಿತು. ಅದು ತಕ್ಷಣ ಎಚ್ಚರಗೊಂಡಿತು. ಸಿಂಹ ನಿಧಾನವಾಗಿ ಜಿಂಕೆಯತ್ತ ನುಸುಳಿತು. ಆದರೆ ಜಿಂಕೆಯ ಕಿವಿ ತುಂಬಾ ಚುರುಕಾಗಿತ್ತು. ಅದು ಸಿಂಹವನ್ನು ನೋಡುತ್ತಿದ್ದಂತೆ ಓಡಿತು. ಸಿಂಹ ಕೂಡ ತೀವ್ರ ವೇಗದಲ್ಲಿ ಅದರ ಹಿಂದೆ ಓಡಿತು. ಇಬ್ಬರು ಕಾಡಿನೊಳಗೆ ದೀರ್ಘಕಾಲ ಓಡಿದರು. ಜಿಂಕೆ ಬುದ್ಧಿಯಿಂದ ಒಂದು ದೊಡ್ಡ ಕೆರೆಯೊಳಗೆ ಹಾರಿತು. ಸಿಂಹವು ಅದರ ಹಿಂದೆ ಬಂದು ನೀರಿನಲ್ಲಿ ಬಿತ್ತು. ಆದರೆ ಸಿಂಹ ಈಜಲು ಅಷ್ಟಾಗಿ ಬಾರದೆ ಬಿಕ್ಕಟ್ಟಿಗೆ ಜಿಂಕೆ ನೀರಿನ ಪಕ್ಕದ ದಟ್ಟ ಗಿಡಗಳಲ್ಲಿ ಅಡಗಿಕೊಂಡಿತು. ಜಿಂಕೆ ನೀರಿನ ಪಕ್ಕದ ದಟ್ಟ ಗಿಡಗಳಲ್ಲಿ ಅಡಗಿಕೊಂಡಿತು. ಸಿಂಹ ಹೋರಾಡಿ ಹೋರಾಡಿ ಕೊನೆಗೆ ತೀರಕ್ಕೆ ಬಂತು. ಅದು ಜಿಂಕೆಯನ್ನು ಕಳೆದುಕೊಂಡು ಬೇಸರಗೊಂಡಿತು. ಜಿಂಕೆ ಸುರಕ್ಷಿತವಾಗಿ ಹೊರಬಂದು ಸಂತೋಷಪಟ್ಟಿತು. ಬುದ್ಧಿ ಮತ್ತು ಎಚ್ಚರವು ಶಕ್ತಿಗಿಂತ ಮೇಲು ಎಂಬ ಪಾಠ ಕಲಿತು. ಸಿಂಹದ ಮುಖ ಜಿಂಕೆ